ಹಲೋ ಗೈಸ್, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ನನಗೆ ಈ ವ್ಲಾಗ್ ತುಂಬಾನೇ ಫೇವ್ರೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಫಸ್ಟ್ ಟೈಮ್ ನಾನು ನನ್ನ ಸ್ವಂತ ದುಡ್ಡಲ್ಲಿ ನಮ್ಮ ಅಪ್ಪನಿಗೆ ಏನೋ ಕೊಡಿಸ್ತಾ ಇದ್ದೀನಿ, ಸಣ್ಣದೇ ಆಗಿರ್ಬೋದು. ಸೊ ಅದನ್ನ ನಾನು ಅರ್ನ್ ಮಾಡಿ ಕೊಡಿಸ್ತಾ ಇರೋದು ನನಗೆ ಸಿಕ್ಕಾಪಟ್ಟೆನೆ ಖುಷಿ ಇದೆ. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆದರೆ ಅವರ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಹಾಗೆ ಏನು ತೊಗೊಳ್ತೀನಿ, ಯಾವ ಸ್ಲಿಪ್ಪರ್ಸ್ನ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ಲಿಪ್ಪರ್ಸ್ ತೊಗೊಳ್ತಾ ಇರೋದು. ಸೊ ಎಷ್ಟೊಂದು ಜನ ಹೇಳ್ತಾರೆ ಗಿಫ್ಟ್ ಕೊಡಬೇಕಾದ್ರೆ ಸ್ಲಿಪ್ಪರ್ಸ್ ಎಲ್ಲ ಕೊಡಬಾರ್ದು ಅಂತ. ಬಟ್ ನಾನು ತುಂಬ ಯೋಚನೆ ಮಾಡಿದೆ. ಅವ್ರಿಗೆ ಈಗ ನೆಸೆಸಿಟಿ ಅಂತ ಇರೋದು ಇದೆ. ಸೊ ಅವ್ರು ಯೂಶಲಿ ಒಂದೇ ಸ್ಲಿಪ್ಪರ್ಸ್ನ ವೇರ್ ಮಾಡೋದು. ನನಗೆ ಬುದ್ಧಿ ಬಂದಾಗಿಂದ ಅಥವಾ ನಾನು ಹುಟ್ಟಿದಾಗಿಂದನೂ ನೋಡ್ತಾ ಇದ್ದೀನಿ ಅವ್ರು ಅದೇ ಸ್ಲಿಪ್ಪರ್ಸ್ನ ವೇರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನೇ ಕೊಡ್ಸೋಣ. ಅದು ಹಾಳಾಗಿತ್ತು ಕೂಡ, ಅವ್ರು ಇನ್ನೇನು ಅದನ್ನು ಚೇಂಜ್ ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ನಾನೇ ಹೊಸ ತಂದ್ಕೊಡೋಣ ಅಂತ ಇವತ್ತು ನಾನು ಮತ್ತು ಅಂಕಿತಾ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಎಲ್ಲೂ ವ್ಲಾಗ್ನ ಸ್ಕಿಪ್ ಮಾಡಬೇಡಿ. ಎಲ್ಲಿ ತೊಗೊತೀವಿ, ಯಾವ ಥರ ಡಿಸೈನ್ ಎಲ್ಲನೂ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಿ ಒಂದು ಶಾಪ್ ಹೋದ್ವಿ, ಅಲ್ಲೇ ಸಿಗುತ್ತೆ ಅಂತ. ಬಟ್ ಶಾಪ್ ಮಿಸ್ ಆಯಿತು. ಅದಕ್ಕೋಸ್ಕರ ಇವಾಗ ನಾವು ಮತ್ತೆ ಇಲ್ಲಿ ಫೀಟ್ ಫ್ಯಾಷನ್ಗೆ ಬಂದಿದ್ದೀವಿ. ಸೊ ಇವಾಗ ಫೀಟ್ ಫ್ಯಾಷನ್ಗೆ ಹೋಗಿದ್ವಿ, ಅಲ್ಲಿ ಚಪ್ಪಲಿನೇ ಇಲ್ವಂತೆ. ಸೊ ನೆಕ್ಸ್ಟ್ ಇವಾಗ ಫೀಟ್ ಫ್ಯಾಷನಲ್ಲಿ ಕಂಪ್ನಿ ಸ್ಲಿಪ್ಪರ್ಸ್, ಪರ್ಟಿಕ್ಯುಲರ್ ಕಂಪ್ನಿ ಸ್ಲಿಪ್ಪರ್ಸ್ ಇಲ್ಲ. ಸೊ ಇವಾಗ ನಾವು ನೆಕ್ಸ್ಟ್ ಇಂದಿರಾ ನರ್ಸಿಂಗ್ ಹೋಮ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆದರೆ ಬ್ಲಾಗ್ನ ಮಾಡ್ತೀವಿ. ಲಿಬರ್ಟಿಗೆ ಹೋಗ್ಬೋದು. ಸೊ ಎಲ್ಲೂ ಲಿಬರ್ಟಿ ಎಲ್ಲಿ ಸಿಗುತ್ತೆ ಅಂತ ನಾವು ಕಾಣಿಸ್ತಿಲ್ಲ. ಜಾಸ್ತಿ ಸೌಂಡ್ ಜಾಸ್ತಿ ಇದೆ, ಕೇಳಿಸಲ್ಲ ಅನ್ಸುತ್ತೆ. ತಗೊಂಡೆ ಇದು ನಮ್ಮ ಮಕ್ಕಳಿಗೆ ಹೋಗಿ ಕೊಡ್ತೀನಿ, ನೋಡೋಣ ರಿಯಾಕ್ಷನ್ ಆದರೆ ಕ್ಯಾಪ್ಚರ್ ಮಾಡ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತು ನಾನು ಇದನ್ನೆಲ್ಲ ತೊಗೊಂಡಿದ್ದೀನಿ? ಖುಷಿ ಆಯಿತು. ಕಡೆ ಭಯ ಆಗ್ತಿದೆ, ಮಾಸ್ಕ್ ಅಲ್ಲಿ ತೊಗೊಂಡಿದ್ದು ಅಲ್ಲಿ ಲಿಬರ್ಟಿಯಲ್ಲೇ ಅಂತಲೇ ಸಿಗೋದು ಅಂತ ಗೊತ್ತಿರಲಿಲ್ಲ. ಪಾಠದಲ್ಲೆಲ್ಲ ಸಿಗ್ಬೋದು ಅಂದ್ಕೊಂಡು, ಬಟ್ ಲಿಬರ್ಟಿಯಲ್ಲೇ ಸಿಕ್ಕಿದ್ದು. ಸೊ ಸಿಕ್ತು ಫೈನಲಿ. ಇದೇ ಇದ್ರ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಆದರೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಕೊಟ್ಟು ಸುಮ್ಮನೆ ಹಾಕ್ತೀನಿ. ಸೊ ಆ್ಯಕ್ಚುಲಿ ಇಷ್ಟು ದೊಡ್ಡ ದೊಡ್ಡ ಅಂಗಡಿಗಳು ಕೂಡ ಸಿಕ್ಕಿಲ್ಲ. ಅದು ಲಿಬರ್ಟಿಯಲ್ಲಿ ಮಾತ್ರ ಸಿಕ್ಕಿದ್ದು. ನಮ್ಮ ಮನೆ ಹತ್ರನೇ ಒಂದು ಲಿಬರ್ಟಿ ಇತ್ತು. ಬಟ್ ಅದು ಕ್ಲೋಸ್ ಆಗಿ ಹಂಗೇನೆ ಸಿಕ್ಕಿಲ್ಲ. ಇಲ್ಲಾಂದರೆ ಅಲ್ಲಿ ಸಿಕ್ಕಿಲ್ಲ. ನಡ್ಕೊಂಡು ಎಷ್ಟು ದೂರ, ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡೆದಿದ್ದೀವಿ. ಬರೀ ನಡೆದೇ ಇದ್ದೀವಿ 2 ಕಿಲೋಮೀಟರ್ಸ್ ಅಷ್ಟು. ಫೈನಲಿ ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗಿ ಕಂಟಿನ್ಯೂ ಮತ್ತೆ ಏನಾದರೂ ಇಷ್ಟ ಮನೆಗೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊರಗಡೆ ಆಟೋಯಿಂದ ಬಂದು ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಈಗ ಟೈಮ್ 5 o'clock ಆಗಿದೆ. ಸೊ ತೋರಿಸೋಣ ಏನು ತೊಗೊಂಡು ಬಂದೆ ಅಂತ. ನೀಟಾಗಿ ತೋರಿಸೋದಕ್ಕೆ ಆಗಲಿಲ್ಲ. ಸೊ ಅಪ್ಪ ಕೂಡ ಇದ್ದರು, ನಾನು ತೊಗೊಂಡು ಬಂದಾಗೆ ನೋಡಿದ್ರು. ಅವ್ರಿಗೂ ಕೂಡ ತುಂಬಾ ಇಷ್ಟ ಕೂಡ ಆಯಿತು. ಬಿಕಾಸ್ ಅವರು ಇದೇ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಅಂದರೆ ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಎಲ್ಲ ಇರೋವಾಗಿಂದನೂ ನೋಡ್ತಾ ಇದ್ದೀನಿ. ಅವ್ರು ಇದೇ ಸ್ಲಿಪ್ಪರ್ಸ್ನ ವೇರ್ ಮಾಡೋದು. ಅವ್ರಿಗಿದೆ ಒಂಥರ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹೇಳ್ತಾರೆ ಫಸ್ಟ್ ಟೈಮ್ ಅಥವಾ ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಅಂದರೆ ಸ್ಲಿಪ್ಪರ್ಸ್ ಆಗಿರ್ಬೋದು ಈ ಥರ ಎಲ್ಲ ಕೊಡಬಾರ್ದು ಅಂತ. ಬಟ್ ನಂಗೆ ಗೊತ್ತಿಲ್ಲ, ನಾನು ಒಳ್ಳೆ ಮನಸ್ಸಿಂದನೇ ಕೊಡಿಸಿದ್ದೀನಿ. ಸೊ ಆಲ್ರೆಡಿ ಇದನ್ನೆಲ್ಲ ಹಾಕ್ಕೊಂಡು ನೋಡಿದ್ರು. ಸೊ ಇದೆಲ್ಲ ಕದಡೋಗಿದೆ. ಸೊ ಈ ಥರ ಅವ್ರು ಇದೇ ಸ್ಲಿಪ್ಪರ್ಸ್ನ ವೇರ್ ಮಾಡೋದು. ಸೊ ಹೀಗೆ ಸೊ ಇದನ್ನೇ ಅವರು ವೇರ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡು ಬಂದು ಕೊಟ್ಟೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅವ್ರಿಗೆ ಯೂಶಲಿ ಇದೇ ಕಂಫರ್ಟಬಲ್. ಅವ್ರು ಡೈಲಿ ಯೂಸ್ಗೂ ಇದೇ ಯೂಸ್ ಮಾಡೋದು. ಎಲ್ಲಾದರೂ ಹೋಗ್ಬೇಕಂದ್ರೂ ಇದೇ ಸ್ಲಿಪ್ಪರ್ಸ್ನ ಯೂಸ್ ಮಾಡ್ತಾರೆ. ಸ್ಯಾಲ್ರಿ ಬಂದಾಗ ಅಮ್ಮಂಗೆ ಸೀರೆ ಕೊಡಿಸಿದ್ದೆ, ನೋಡಿದ್ರಿ. ಬಟ್ ಅಪ್ಪನಿಗೆ ಆಲ್ಮೋಸ್ಟ್ 2-3 ಮಂತ್ಸ್ ಆಗಿತ್ತು ಸ್ಯಾಲ್ರಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿ. ಆದರೂ ಏನೂ ಕೊಡಿಸೇ ಇರಲಿಲ್ಲ. ಅವ್ರು ಯಾವತ್ತೂ ಆ ಥರ ಕೇಳೋದಿಲ್ಲ. ಮತ್ತು ಏನಾದರೂ ಸರ್ಪ್ರೈಸ್ ಇದನ್ನು ನಾನು ತಂದುಕೊಟ್ಟಾಗೂ ಏನೂ ರಿಯಾಕ್ಷನ್ ಕೊಡೋದಿಲ್ಲ. ಜಸ್ಟ್ ಒಂದು ಸ್ಮೈಲ್ ಮಾಡ್ತಾರೆ ಅಷ್ಟೇ. ಆ ಸ್ಮೈಲಲ್ಲೇ ನಾವೇ ಎಲ್ಲ ಅರ್ಥ ಮಾಡ್ಕೋಬೇಕು. ಯಾವತ್ತೇ ಆಗಲಿ ಏನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಮಪ್ಪ. ಹಾಗೆ ಏನು ಕೂಡ ಎಕ್ಸ್ಪ್ರೆಸ್ಸು ಮಾಡ್ಕೊಳ್ಳೋದಿಲ್ಲ. ಪ್ರತಿ ವರ್ಷವೂ ಅಷ್ಟೇ, ನನ್ನ ಬರ್ತಡೇಗಾಗಿರ್ಬೋದು, ಅವರು ಯಾವುದೇ ರೀತಿ ವಿಶ್ ಮಾಡೋದಾಗಿರ್ಬೋದು ಅಥವಾ ಆ ಥರ ಎಲ್ಲ ಏನೂ ಮಾಡಲ್ಲ. ತುಂಬಾ ಸಿಂಪಲ್, ತುಂಬ ಸೈಲೆಂಟ್ ನಮ್ಮಪ್ಪ. ಏನೇ ಮಾತಾಡಿದ್ರು ಇದೆರಡೇ ಮಾತು ಅವರು ಜಾಸ್ತಿ ಆಡೋದು. ತುಂಬ ಕೋಪ ಬಂದಾಗ ಮಾತ್ರ ತುಂಬ ಬೈತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೇಳೋದಿಲ್ಲ, ಏನೂ ಇದು ಮಾಡೋದಿಲ್ಲ. ಸೊ ನನಗೆ ಇದನ್ನು ಕೊಡಿಸ್ಬೇಕಂತ ಇತ್ತು. ಬಿಕಾಸ್ ಅವ್ರದ್ದು ಹಳೆ
ಚಪ್ಪಲಿ ತುಂಬ ಅಂದರೆ ಫುಲ್ ಹಳೇದಾಗ್ತಾ ಬಂದಿತ್ತು. ಇನ್ನೇನು ಅವರು ರೀಪ್ಲೇಸ್ ಮಾಡ್ಕೊಳ್ತಾ ಇದ್ರು ದಸರಾ ಹಬ್ಬಕ್ಕೆ, ಬಿಕಾಸ್ ನಾವು ದಸರಾ ಹಬ್ಬನ ಗ್ರ್ಯಾಂಡಾಗಿ ಮಾಡೋದ್ರಿಂದ ಹೊಸದು ತೊಗೊಳ್ತಾ ಇದ್ರು. ಇನ್ನೇನು 1 ಮಂತ್ ಇದೆ, ಸೊ ಅದಕ್ಕೋಸ್ಕರ ಅದನ್ನೇ ಕೊಡಿಸಿದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಕೊಡಿಸ್ದೆ. ಡೆಫಿನೆಟ್ ಆಗಿ ನನಗೆ ನಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಯಾವುದೇ ರೀತಿ ಬೇಜಾರಂತ ಅನ್ಸೋದಿಲ್ಲ. ನನಗೆ ಇವಾಗ ಇದಕ್ಕೆ ಸ್ಪೆಂಡ್ ಮಾಡಿದ್ದು ಕೂಡ ಒಂಚೂರು ಬೇಜಾರಾಗಿಲ್ಲ. ಬಟ್ ನಮಗೇನಾದರೂ ಸ್ಪೆಂಡ್ ಮಾಡ್ಕೊಂಡ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತಾ ಇರುತ್ತೆ, ಇದು ಅವಶ್ಯಕತೆ ಇತ್ತಾ ಅಂತ. ಬಟ್ ಟ್ರಸ್ಟ್ ಮೀ, ನನಗೆ ಇದನ್ನು ಖರ್ಚು ಮಾಡಿದ್ದು ನನಗೆ ಏನೂ ಬೇಜಾರೇ ಅಂತ ಅನ್ನಿಸ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಹೊರಗಡೆ ಎಲ್ಲ ಹೋಗಿ ವ್ಲಾಗ್ನ ಟ್ರೈ ಮಾಡಿದೆ ಮಾಡೋದಕ್ಕೆ. ಆದಷ್ಟು ಅಂಕಿತಾ ನನಗೆ ತುಂಬಾ ಸಪೋರ್ಟ್ ಮಾಡಿದ್ಲು, ಮಾಡು ಅಂತ. ಬಟ್ ಅವಳು ಕೂಡ ಅಷ್ಟೇ ನನ್ನ ಜರ್ನಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾಳೆ. ಹಾಗೆ ನನ್ನ ಅಮ್ಮ ಆಗಿರ್ಬೋದು, ನನ್ನ ಅಪ್ಪ, ಅಂಕಿತಾ, ಇವ್ರು 3 ಜನನೂ ಅಷ್ಟೇ ತುಂಬಾ ಒಂದು ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು ನನ್ನ ಲೈಫ್ಗೆ. ಸೊ ಇವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅದನ್ನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫಸ್ಟ್ ಸ್ಯಾಲ್ರಿಯಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಏನು ಕೊಡಿಸಿದ್ರಿ ಅದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನೂ ಯಾವ ರೀತಿ ವಿಡಿಯೋಸ್ ನಾನು ಮಾಡಬೇಕು ಅಂತ ತಿಳಿಸಿ, ಮೇಕಪ್ ವಿಡಿಯೋಸ್ ಯಾವ ಥರ ಮಾಡಲಿ ಅಂತ ಕೂಡ ಅದನ್ನು ತಿಳಿಸ್ಬೋದು. ನಾನು ಹಾಗೆ ಆಯಿಲಿ ಸ್ಕಿನ್ಗಾಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಮತ್ತು ಮೇಕಪ್ ಟ್ಯುಟೋರಿಯಲ್ ಫಾರ್ ಬಿಗಿನರ್ಸ್, ಈ ಥರ 3 ವೀಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸ್ನ ನೀವು ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತಷ್ಟು ಇದೇ ರೀತಿ ಬ್ಯೂಟಿ ರಿಲೇಟೆಡ್ ಕಂಟೆಂಟ್ಸ್ನ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.